Hi, my dear friends. Welcome to Learn All in One Commerce with Mulidhar Shastri. Today we are discussing the another new concept from the partnership admission of partnership chapter. So the problem is as follows: Arati and Bharati are partners in a firm. The sharing the profit and losses in the ratio of a 3:2. Their balance sheet as on 31st 3 2025 ಶುಡ್ ಆಸ್ ಫಾಲೋಸ್ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನಮಗೆ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಎರಡು ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ, ಬಿಲ್ಡಿಂಗು, ಪೇಟೆಂಟ್ಸು, ಮಷಿನರಿ, ಡೆಟ್ಸು, ಅದೇ ರೀತಿಯಾಗಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾನೆ. ಬಿ ಪಿ ಅಂಡ್ ದ ಸೆನ್ಸ್ ಆಫ್ ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್, ಜನರಲ್ ರಿಸರ್ವ್. Capitals of Arati is 50,000, Bharati is 20,000. The total together both the side is 1,05,000, 1,05,000. On 1/4/2025, the Jayanti has been admitted into the partnership firm. The Jayanti has bring the 20,000 as a capital, 1/6 of her share. Okay, our share 1/6 ಅನ್ನು ತಗೊಂಡ್ಬರ್ತಾರೆ. The goodwill of the firm is valued as 24,000 ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಗುಡ್ವಿಲ್ ಆಫ್ ದ ಫರ್ಮ್ ಕೊಟ್ಬಿಟ್ಟಿದ್ದಾನೆ. ಇಂಡಿವಿಜುವಲಿ ಇವ್ರು ಎಷ್ಟು ತಂದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿಲ್ಲ. ಇಂಡಿವಿಜುವಲಿ ದೇ ಹ್ಯಾವ್ ಬಿನ್ ಗಿವನ್ ಹಿಯರ್. ಅಂದರೆ ಟೋಟಲ್ ಆಗಿ ಫರ್ಮ್ದು ಮಾತ್ರನೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಇಂಡಿವಿಜುವಲ್ ಕೊಟ್ಟಿಲ್ಲ ಜಯಂತಿ ಎಷ್ಟು ತಗೊಂಡು ಬಂದ್ರು ಅಂತೇಳಿ. ಸೊ ದಟ್ ವಿ ನೀಡ್ ಟು ಕ್ರಿಯೇಟ್ ದ ಗುಡ್ವಿಲ್ ಅನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಬಿಲ್ಡಿಂಗ್ಸ್ ಆರ್ ಅಪ್ರಿಸಿಯೇಟೆಡ್ ಬೈ ದ 5,000. ಮಷಿನರಿ ಇಸ್ ಡಿಪ್ರಿಸಿಯೇಟೆಡ್ ಬೈ 20%. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ 1,000. ಪಿ ಡಿ ಡಿ ಏನಾಗಿದೆ, ಸ್ವಲ್ಪ ಜಾಸ್ತಿ ಆಗಿದೆ, 1,000. ಸೊ ನಾವು we go for the solution part. Without delay revaluation ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ಅನ್ನು ಡ್ರಾ ಮಾಡಿಕೊಂಡು ನಾವೇನು ಮಾಡೋಣ, ಪ್ರಾಬ್ಲಮ್ ಅನ್ನು ಸ್ಟಾರ್ಟ್ ಮಾಡೋಣ. Without delay we will start you can see the solution on the screen. The treatment of the goodwill when the new partner brings only capital and does not bring his or her share of goodwill in cash ಅಂತಕ್ಕಂಥದ್ದು ಏನಾಗಲ್ಲ. ಇಲ್ಲಿ ಓನ್ಲಿ they will bring the capital only, they do not bring the ಗುಡ್ವಿಲ್ ಅನ್ನ ತರೋದಿಲ್ಲ. ಬಟ್ ಏನು ತರ್ತಾರೆ, ಓನ್ಲಿ ಶೇರ್ ಆಫ್ ಕ್ಯಾಪಿಟಲ್ ಮಾತ್ರ ತರ್ತಾರೆ ಅಂತಕ್ಕಂಥದ್ದು. ಸೊ ವೆನ್ ವಿ ಕಮ್ ಟು ದ ಪಾರ್ಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೊ ಈಗ ಆಲ್ರೆಡಿ ನಮ್ಗೆ ಹೇಳ್ದಂಗೆ ಏನಾಗಿದೆ, ಬಿಲ್ಡಿಂಗ್ ಹ್ಯಾಸ್ ಬೀನ್ ಗೋನ್ ಆಫ್ ದಟ್ 5,000 rupees ಅಪ್ರಿಷಿಯೇಟ್ ಆಗಿದೆ ಅಂತಕ್ಕಂಥದ್ದು. ಡೈರೆಕ್ಟಾಗಿ 5,000 ರೂಪಾಯಿನ ಏನು ಮಾಡಿದ್ವಿ ನಾವು, ಇಲ್ಲಿ 5,000 ರೂಪಾಯಿ ತೊಗೊಂಡ್ವಿ. ಬೈ ಲಾಸ್ ಟ್ರಾನ್ಸ್ಫರ್ ಟು ದ ಆರ್ತಿ ಅಂತಕ್ಕಂಥದ್ದು. ಇದರಲ್ಲಿ ಲಾಸ್ ಆಗಿದೆ. ಲೆಟ್ ಅಸ್ ವಿ ಕಮ್ ಟು ದಿಸ್ ಪಾರ್ಟ್. ಓಕೆ, ಟು ಮಷಿನರಿ ಅಂತಕ್ಕಂಥದ್ದು. ಮಷಿನರಿ ಎಷ್ಟಾಗಿದೆ ಅಂತ ಹೇಳಿದ್ರೆ 35,000ಗೆ 20% ಡಿಪ್ರಿಸಿಯೇಟ್ ಆಗಿದೆ. ಸೊ ಡಿಪ್ರಿಸಿಯೇಟ್ ಆಗಿರೋದನ್ನು ನಾವೇನು ಮಾಡಿದ್ವಿ, 7,000 ತೊಗೊಂಡ್ವಿ. ಪಿ ಡಿ ಡಿ 1,000 ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು. ಸೊ ದಟ್ ಪಿ ಡಿ ಡಿ ಆಸ್ ಆಲ್ಸೋ ವಿ ಹ್ಯಾವ್ ಬಿನ್ ಟೇಕನ್ ಇಯರ್. ಟೋಟಲ್ ಟುಗೆದರ್ 8,000 ರೂಪಾಯಿ ಆಯಿತು. ಬಟ್ ಬಿಲ್ಡಿಂಗ್ ಎಷ್ಟಿದೆ ಇಲ್ಲಿ, 5,000 ರೂಪಾಯಿ ಮಾತ್ರ ಇರ್ತಕ್ಕಂಥದ್ದು. ಅಂದರೆ 3,000 ರೂಪಾಯಿ ಏನಾಯಿತು, ಲಾಸ್ ಬಂತು. ಈ 3,000 ರೂಪಾಯಿನ ಏನು ಮಾಡಬೇಕು, ವಿ ನೀಡ್ ಟು ಬಿನ್ ಗಿವನ್ ಆ್ಯಸ್ ಪರ್ ದೇರ್ ಓಲ್ಡ್ ರೇಷಿಯೋ. ಏನು ರೇಷಿಯೋ ಇದೆ ಆ ರೇಷಿಯೋ ಪ್ರಕಾರ ಏನು ಮಾಡ್ತಾ ಇದ್ದೀವಿ, ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 3,000 ಇಂಟು 3/5 1,800. ಭಾರತೀಯದಕ್ಕೂ ಕೂಡ 3,000 ಇಂಟು 2/5 1,200. ಟೋಟಲ್ ಟುಗೆದರ್ 3,000 ಆಯಿತು. ಆರತಿ ಮತ್ತು ಭಾರತಿ ಇಬ್ಬರದು ಕೂಡ 3,000 ಆಯಿತು. ಬೋತ್ ಎರಡು ಕಡೆಗೂ ಕೂಡ ಆಯಿತು 8,000. ಪ್ರಾಬ್ಲಮ್ ಮಾಡಬೇಕಾದ್ರೆ ನೀಟಾಗಿ ಲೈನ್ ಹಾಕ್ಕೊಳ್ಳಿ. ಡೆಟರ್ ಕ್ರೆಡಿಟರ್ಸ್ ನಾನು ಹಾಕಿಲ್ಲ ಅಂತಂತೇಳಿ ನೀವು ಬಿಡಬಾರ್ದು. ಯು ಶುಡ್ ಕಂಪಲ್ಸರಿ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟ್ಗೆ ಏನು ಡ್ರಾನ್ ಅಪ್ ಮಾಡ್ಕೊಂಡ್ಬಿಡೋಣ. ಇಲ್ಲಿರ್ತಕ್ಕಂತಹ ಲಾಸ್ಗಳನ್ನು ಏನು ಮಾಡ್ಕೊಳ್ಳೋಣ, ಆರತಿ ಮತ್ತು ಭಾರತಿಗೆ ಇಬ್ಬರಿಗೂ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸಸ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಬರೆದ್ಬಿಟ್ವಿ. ಸೊ ಅದೇ ರೀತಿಯಾಗಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಂತಂದರೆ ಹೌ ಮಚ್ ದೇ ಹ್ಯಾವ್ ಬಿನ್ ಬ್ರಿಂಗ್ ದ ಕ್ಯಾಪಿಟಲ್. ಆರತಿ ಮತ್ತು ಭಾರತಿ ಇಬ್ಬರು ಕೂಡ ಎಷ್ಟೆಷ್ಟು ಕ್ಯಾಪಿಟಲ್ ತಂದಿದ್ರು ಅಂತ ಹೇಳಿದ್ರೆ 50,000 ಆ್ಯಂಡ್ 20,000 ಅಂತ ನಾನು ಫಸ್ಟ್ಗೆ ಹೇಳಿದೆ. ಜಯಂತಿ ಹ್ಯಾಸ್ ಬಿನ್ ಡಿಡಂಟ್ ಬ್ರಿಂಗ್ ಇಟ್ ಎನಿಥಿಂಗ್ ಎಲ್ಸ್. ರಿಸರ್ವ್ಸ್ಗಳಿದ್ವು. ರಿಸರ್ವ್ಸ್ಗಳು ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಂತಂದರೆ ನಮಗೆ ಟೋಟಲ್ ಆಗಿ ನಮ್ಮಲ್ಲಿರ್ತಕ್ಕಂತಹ ಜನರಲ್ ರಿಸರ್ವ್ 5,000 ಇತ್ತು. ಓಕೆ, ಜನರಲ್ ರಿಸರ್ವ್ ಎಷ್ಟಿತ್ತು, 5,000 ರೂಪಾಯಿ ಇತ್ತು. ಇವರ ರೇಷಿಯೋ ಕೂಡ ಎಷ್ಟಿದೆ, 3:2 ಇರೋದ್ರಿಂದ ಇವರಿಗೆ 3,000, ಇವರಿಗೆ 5,000. ಆ್ಯಸ್ ಪರ್ ದ ರೇಷಿಯೋ ವಿ ಹ್ಯಾವ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ದಟ್ ಇವರಿಗೆ 3,000 ಮತ್ತು ಇವರಿಗೆ 2,000 ರೂಪಾಯಿ ಬಂತು. ಟೋಟಲ್ ಆಗಿ 5,000 ಆಯಿತು. ಇವರಿಗೆ ಡ್ಯಾಶ್. ಸೊ ಕ್ಯಾಶ್ ಜಯಂತಿ ಏನು ಮಾಡ್ತಾಳೆ, ಕ್ಯಾಶನ್ನು ಶಿ ವಿಲ್ ಬ್ರಿಂಗ್ ದ ಕ್ಯಾಶ್ ಆಸ್ ಅನ್ 20,000 ರೂಪೀಸನ್ನು ಏನು ಮಾಡ್ತಾಳೆ, ಶಿ ವಿಲ್ ಬ್ರಿಂಗ್ ಇಟ್ ದ ಕ್ಯಾಪಿಟಲ್ ಅಂತಕ್ಕಂಥದ್ದು. ಕ್ಯಾಪಿಟಲನ್ನು ತೊಗೊಂಡು ಬರ್ತಾರೆ. ಕ್ಯಾಪಿಟಲನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಈಗ ಏನು ಮಾಡಬೇಕು, ಇವರ ಜಯಂತಿಯವರ ಕ್ಯಾಪಿಟಲ್ ಒಳಗಡೆ ಸೊ ನಾವೇನು ಮಾಡಬೇಕು, ವಿ ನೀಡ್ ಟು ಬಿನ್ ಸೊ ಜಯಂತಿ ಕ್ಯಾಪಿಟಲನ್ನು ತಂದರು. ಬಟ್ ಆದರೆ ಇದರಲ್ಲಿ ಗುಡ್ವಿಲ್ಲನ್ನು ಏನು ಮಾಡಬೇಕು ನಾವು,
ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ ಗುಡ್ ವಿಲ್ ಆಫ್ ದ ಕಂಪನಿ ಈಸ್ 24,000 ಏನಾಗಿದೆ, ಟೋಟಲ್ ಗುಡ್ ವಿಲ್ ಕಂಪ್ನಿದು 24,000 ಇದೆ. ಸೊ ಹೆನ್ಸ್ ನಾವು ಇವಾಗ ಇವ್ರದ್ದು ಏನಪ್ಪ ಅಂತ ಹೇಳಿದ್ರೆ, ಈಗ ಕ್ರಿಯೇಟ್ ಮಾಡಬೇಕು ಅಂತ ಹೇಳಂದರೆ, ಈ ಕ್ಯಾಪಿಟಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಂದರೆ ಟೋಟಲ್ ಆಗಿರ್ತಕ್ಕಂತಹ ನಮ್ಮ ಗುಡ್ ವಿಲ್ ಎಷ್ಟಿದೆ, 24,000 ಇದೆ. ಹೌದಾ, ಎಷ್ಟಿದೆ, 24,000 ಇದೆ. ಕಂಪನಿಯ ಗುಡ್ ವಿಲ್ ಟೋಟಲ್ 24,000. ಇವಳು ಶೇರ್ ಎಷ್ಟಿದೆ ಅದರಲ್ಲಿ ಅಂತಂದ್ರೆ 1/6 ಆಫ್ ಹರ್ ಶೇರ್ ಅಂತಂತ ಹೇಳಿದರೆ, ಸೊ 24,000 ಇಂಟು 1/6 ಮಾಡ್ತಪ್ಪ ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 4,000. ನಮ್ಗೆ ಎಷ್ಟು ಸಿಗುತ್ತೆ, 4,000 ರುಪೀಸ್ ಸಿಕ್ತು. ಆ 4,000 ರುಪೀಸ್ನ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ನಿಮ್ಮೆಲ್ಲರಿಗೂ ಕಾಣುತ್ತೆ. ಈ 4,000 ಇಂಟು 3/5 ಮಾಡಿದ್ರೆ 2,400 ಆರ್ತಿಗೆ ಹೋಯ್ತು. 4,000 ಇಂಟು 2/5 ಮಾಡಿದ್ರೆ 1,600 ಯಾರಿಗೋಯ್ತು, ಭಾರತಿಗೆ ಹೋಯ್ತು. ಸೊ ವಿ ನೀಡ್ ಟು ಪುಟ್ ದ ಡ್ಯಾಶ್ ಟು ಹರ್, ಜಯಂತಿಗೆ ಡ್ಯಾಶ್. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಅಮೌಂಟನ್ನು ಏನು ಮಾಡಬೇಕು, ನೆಕ್ಸ್ಟು ನಾವಿಲ್ಲಿ AS ಕ್ಯಾಪಿಟಲ್ ಇದನ್ನು ಕಾಂಟ್ರಾ ಎಂಟ್ರಿ ಮಾಡ್ತೀವಿ ನಾವು. ಓಕೆಪ್ಪ, AS ಕ್ಯಾಪಿಟಲ್ ಅಕೌಂಟು ಯಾರ್ದು, ಜಯಂತೀಸ್ ಟು AS ಕ್ಯಾಪಿಟಲ್ ಅಕೌಂಟ್. ಜಯಂತಿಯಿಂದ ಎಷ್ಟು ಬಂತು, 2,400. BS ಕ್ಯಾಪಿಟಲ್ ಅಕೌಂಟು ಅದೇ ರೀತಿಗೆ 1,600 ಅಂತಕ್ಕಂಥದ್ದು. ಸೊ ಇವರಿಬ್ಬರದು ಕೂಡ ಏನು ಮಾಡಿದ್ವಿ ನಾವು, ಡಿಸ್ಟ್ರಿಬ್ಯೂಟನ್ನು ಮಾಡಿದ್ವಿ. ಇದು ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಗುಡ್ ವಿಲ್, ಇಟ್ ವಿಲ್ ರಿಮೇನ್ ಇನ್ ದ ಬಿಸ್ನೆಸ್. ಓಕೆ, ಇದು ರಿಮೇನಿಂಗ್ ಇನ್ ದ ಬಿಸ್ನೆಸ್ ಅಲ್ಲೇ ಏನಾಗಿದೆ, ರಿಮೇನ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಉಳಿದ ಬ್ಯಾಲೆನ್ಸ್ಗಳನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ವಿ ವಿಟ್ ಟೇಕನ್ ಇನ್ ಟು ದಟ್ ಕ್ಯಾಪಿಟಲ್ ಅಕೌಂಟ್ಸ್ಗಳಿಗೆ ಏನು ಮಾಡಬೇಕು, ಇದನ್ನು ತೊಗೊಂಡೋಗ್ಬೇಕು. ರಿಮೇನಿಂಗ್ ಉಳಿದಿರ್ತಕ್ಕಂತಹ ಬ್ಯಾಲೆನ್ಸ್ಗಳನ್ನು 55,400, 23,600, 20,000. ಸೊ ಸೇಮ್ ಬ್ಯಾಲೆನ್ಸ್ ಇದೆ ಇದರಲ್ಲಿ. ಈ ಬ್ಯಾಲೆನ್ಸಸ್ಗಳನ್ನು ಲೆಸ್ ಮಾಡಿದ್ರೆ ರಿಮೇನಿಂಗ್ ಬ್ಯಾಲೆನ್ಸ್ ಏನು ಉಳಿತದೆ, ಇದೇನಾಗಿರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಇದನ್ನು ನಾವು ಮೂವ್ ಆನ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಫೈನ್, ನಮ್ಗೇನು ಕಾಣ್ತಾ ಇದೆ ನಮ್ಮ ಸ್ಕ್ರೀನಲ್ಲಿ ಇವಾಗ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು ಏನಾಗ್ತದೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಬಂದಿರತಕ್ಕಂತಹ ಏನು ಪ್ರಾಫಿಟ್ ಇದೆ, ಇದೇ ಪ್ರಾಫಿಟ್ಸ್ಗಳನ್ನು ವಿ ಹ್ಯಾವ್ ಬಿನ್ ಡ್ರಾನ್ಡ್ ಇಯರ್. ಹೌದಾ, ನಾವೇನು ಮಾಡಿದ್ವಿ, ಏನು ಮಾಡೋಣ ಇಲ್ಲಿ ಲಯಬಿಲಿಟೀಸ್, ದ ಬ್ಯಾಲೆನ್ಸ್ ಶೀಟ್ ಆಫ್ ಆಲ್ ಪಾರ್ಟ್ನರ್ಸ್ ಆ್ಯಸ್ ಆನ್ 1/4/2025. ಲಯಬಿಲಿಟೀಸು ರುಪೀಸು, ಅಸೆಟ್ಸು ರುಪೀಸು ಅಂತಕ್ಕಂಥದ್ದು. ಕ್ಯಾಶ್ ಎಷ್ಟಿದೆ ಅಂತಕ್ಕಂಥದ್ದು, ನಮ್ಮಲ್ಲಿ 15,000 ರೂಪಾಯಿ ಇತ್ತು. ಅದೇ ರೀತಿಯಾಗಿ ಜಯಂತಿ ಹ್ಯಾಸ್ ಬ್ರಿಂಗ್ ದ 20,000 ಇನ್ ಕ್ಯಾಶ್ ಫಾರ್ಮೆಟ್, 35,000 ಆಯಿತು. ಬಿಲ್ಡಿಂಗಲ್ಲಿ ಏನಾಗಿದೆ, 5,000 ರೂಪಾಯಿ ಅಪ್ರಿಷಿಯೇಷನ್ ಆಗಿದೆ. 25,000 ಇತ್ತು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥದ್ದು, 5,000 ರೂಪಾಯಿ ಜಾಸ್ತಿ ಆಯಿತು, 30,000 ಆಯಿತು. ಸೊ ಅದೇ ರೀತಿಯಾಗಿ ಪೇಟೆಂಟ್ಸ್ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಇದೇ ರೀತಿ ಆಯಿತು. ಡಿಪ್ರಿಸಿಯೇಷನ್, ಸೊ ನಮಗೆ ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿ ಏನಾಗಿದೆಪ್ಪ ಅಂತ ಹೇಳಂತಂದರೆ, ಇಟ್ ಹ್ಯಾಸ್ ಗೋನ್ ದ ಡಿಪ್ರಿಸಿಯೇಷನ್. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಮಷಿನರಿಗೆ ಅಂತ ಹೇಳಂದರೆ, ಮಷಿನರಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದು 20%. 35,000ಗೆ 20% ಮಾಡಿದ್ರೆ ನಮಗೆ 7,000 ಬರುತ್ತೆ. ಆ ಡಿಪ್ರಿಸಿಯೇಷನ್ ಅಂತ ತೆಗೆದ್ರೆ 28,000, ವಿ ವಿಲ್ ಗೆಟ್ ದ 28,000. ನೆಕ್ಸ್ಟ್ ಅದೇ ರೀತಿಯಾಗಿ ಡೆಟಾರ್ಸ್ ಹೇಳಿದರು. ಡೆಟಾರ್ಸ್ ಎಷ್ಟಾಗಿದೆಪ್ಪ ಅಂತ ಹೇಳಿದಾಗ, ನಮಗೆ ಓಲ್ಡಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಡೆಟಾರ್ಸ್ ಎಷ್ಟಿತ್ತು, 1,000 ಇತ್ತು. ಬಟ್ ಅದು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರು 1,000 ರುಪೀಸು. ಹಾಗಾಗಿ ಎಷ್ಟಾಯ್ತು, ಅದು 2,000 ರೂಪಾಯಿ ಇತ್ತು. 1,000 + 1,000 ಟೋಟಲ್ ಟುಗೆದರ್ 2,000 ರುಪೀಸ್. ಸೊ ನಮ್ಗೆ ಎಷ್ಟು ಬಂತು ಇಲ್ಲಿ, 18,000 ಅಂತಕ್ಕಂಥದ್ದು ಬಂತು. ಸ್ಟಾಕು ನೋ ಅಪ್ರಿಸಿಯೇಷನ್, ನೋ ಡಿಪ್ರಿಸಿಯೇಷನ್. ಇದಕ್ಕೆ ಅಪ್ರಿಸಿಯೇಷನ್ ಇಲ್ಲ, ಡಿಪ್ರಿಸಿಯೇಷನ್ ಇಲ್ಲ. ಸೇಮ್ ಅಮೌಂಟ್ ವಿ ನೀಡ್ ಬೆನೆ ಪುಟ್ ಹಿಯರ್. ನಾವು ಸೇಮ್ ಅಮೌಂಟನ್ನು 5,000 ರೂಪಾಯಿಗಳನ್ನು ಏನು ಮಾಡಿದ್ವಿ, ಇಲ್ಲಿ ತಂದು ಹಾಕಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟ್ BPಗೆ ಬರೋಣ. ಬಿಲ್ಸ್ ಪೇಯಬಲ್ 14,000 ಇದೆ. ಕ್ರೆಡಿಟರ್ಸ್ 16,000 ಇದೆ. ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಆನ್ ದೆಮ್. ಅದೇ ರೀತಿಯಾಗಿ ಕ್ಯಾಪಿಟಲ್ ಅಕೌಂಟ್ಸ್ 53,600, ಬಿದು 22,400, ಜಯಂತಿದು 16,000 ಅಂತಕ್ಕಂಥದ್ದು. ಬಿಕಾಸ್ ಇವಳು ತಂದಿರ್ತಕ್ಕಂಥದ್ದು 20,000, ಈ 20,000 ಒಳಗಡೆ ಇಲ್ಲಿದೆ. ಇವಳು ತಂದಿರ್ತಕ್ಕಂಥದ್ದು 20,000, ಈ 20,000 ಒಳಗಡೆ ಏನಾಯಿತು, ಇಲ್ಲಿ ಯಾಕೆ 16,000 ಬಂತು ಅಂತ ಹೇಳಂತಂದರೆ, ಬಿಕಾಸ್ 4,000 ವಿ ಹ್ಯಾವ್ ಬಿನ್ ಕ್ರಿಯೇಟೆಡ್ ದ ಕ್ಯಾಪಿಟಲ್ ವೆನ್ ಶಿ ಎಂಟರ್ ಇನ್ ಟು ದ ಬಿಸ್ನೆಸ್. ಓನ್ಲಿ ಶಿ ಬ್ರಿಂಗ್ ದ 20,000 ಆಸ್ ಎ ಕ್ಯಾಪಿಟಲ್. ಶಿ ಡಿಡಂಟ್ ಬ್ರಿಂಗ್ ಇಟ್ any of the goodwill. So hence we have been created using her ರೇಷಿಯೋ. ನಾವು ಇವಳ ರೇಷಿಯೋವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ವಿ, ನಾವು ಗುಡ್ವಿಲನ್ನು ಕ್ರಿಯೇಟ್ ಮಾಡಿ, ಗುಡ್ವಿಲ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಟು ದಟ್ ಆರ್ತಿ ಆ್ಯಂಡ್ ದ ಭಾರತಿ. ಆರ್ತಿ ಮತ್ತು ಭಾರತಿಗೆ ಇಬ್ಬರಿಗೂ ಕೂಡ ಗುಡ್ವಿಲನ್ನು ಏನು ಮಾಡಿದ್ವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ 4,000 ರುಪೀಸು. ಇಲ್ಲಿ ಕಳೆದಿರ್ತಕ್ಕಂಥ 4,000 ಏನಾಯ್ತಪ್ಪ ಅಂತ ಹೇಳಂತಂದರೆ, ಇಲ್ಲಿ 16,000 ಆಯಿತು. ಇಲ್ಲಿ 4,000 ಹೋಯ್ತಲ್ವ, ಇಲ್ಲಿ 16,000 ಅಂತಕ್ಕಂಥದ್ದು ರೈಸ್ ಅಪ್ ಆಯಿತು. ಬೋತ್ ದ ಸೈಡ್ಸ್ ಆರ್ ಟೋಟಲ್ ಈಕ್ವಲ್. 1,22,000, 1,22,000. The answer is completed. So this is the one of the very new adjustment ಆಗಿದೆ. ಸೊ ನಮ್ಮ ಈ ಒಂದು ಎಫರ್ಟ್ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಮ್ಮೆಲ್ಲರನ್ನು ಕೂಡ ಯೂಟ್ಯೂಬಲ್ಲಿ ಏನು ಮಾಡಿ, ಫಾಲೋ ಅಪ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಪ್ರಾಬ್ಲಮ್ ಒಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.